ರಾಶಿ ಚಕ್ರದಲ್ಲಿ 11ನೇ ರಾಶಿಯವರಾದ ಕುಂಭ ರಾಶಿಯವರು ಅಪ್ಪಿತಪ್ಪಿಯೂ ಈ ತಿಂಗಳಲ್ಲಿ ಈ 3 ಸ್ಥಳಗಳಿಗೆ ಹೋಗಬೇಡಿ. ಏಕೆಂದರೆ ಈ ತಿಂಗಳಿನಲ್ಲಿ 20ನೇ ತಾರೀಕಿನ ನಂತರ ನೀವೇನಾದರೂ ಈ 3 ಜಾಗಗಳಿಗೆ ಹೋದರೆ ದೊಡ್ಡ ಅಪಾಯ ಕಾದಿದೆ. ನೀವೇನಾದರೂ ಈ ತಿಂಗಳಿನಲ್ಲಿ ತಿಳಿಯದೆಯೋ ಈ 3 ಜಾಗಗಳಿಗೆ ಹೋದರೆ ತುಂಬಾ ನಷ್ಟಕ್ಕೆ ಒಳಗಾಗುತ್ತೀರಿ. ನಾವು ನಿಮಗೆ ಮುಂಚಿತವಾಗಿಯೇ ಹೇಳುತ್ತಿದ್ದೇವೆ. ಆದ್ದರಿಂದ ಕುಂಭ ರಾಶಿಯವರು ಜಾಗೃತ ವಹಿಸಿ. ಇಷ್ಟಕ್ಕೂ ಕುಂಭ ರಾಶಿಯವರು ಯಾವ 3 ಸ್ಥಳಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಬಾರದು? ಸ್ನೇಹಿತರೆ, ನೀವು ಲಕ್ಷ್ಮೀ ವೆಂಕಟೇಶ್ವರ ಆರಾಧಕರಾಗಿದ್ದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ದೇವರು ನಿಮಗೆ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡುತ್ತಾರೆ. ನೀವು ಹೋದರೆ ಏನಾಗುತ್ತದೆ? ಅಪ್ಪಿತಪ್ಪಿ ತಿಳಿಯದೆ ಹೋದರೆ ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂದು ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಶಿ ಚಕ್ರದಲ್ಲಿ 11ನೇ ಸ್ಥಾನದಲ್ಲಿ ಇರುವುದು ಕುಂಭರಾಶಿ, ಧನಿಷ್ಠ ನಕ್ಷತ್ರ, 3-4 ಶತಭಿಷ ನಕ್ಷತ್ರ, 1, 2, 3, 4 ಪಾದಗಳು, ಪೂರ್ವ ಭಾದ್ರಪದದ ನಕ್ಷತ್ರ. 1, 2, 3 ಪಾದಗಳಲ್ಲಿ ಜನಿಸಿದವರು ಕುಂಭ ರಾಶಿಗೆ ಸೇರಿರುತ್ತಾರೆ. ಈ ರಾಶಿಯ ಅಧಿಪತಿ ಶನಿದೇವರು. ಮುಖ್ಯವಾಗಿ ಈ ಕುಂಭ ರಾಶಿಯವರ ಮನಸ್ತತ್ವ, ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಯಾವ ರೀತಿ ಇರುತ್ತವೆ ಎಂದರೆ, ಇವರು ಯಾವಾಗಲೂ ಒಳ್ಳೆಯ ಮನಸ್ಸಿನಿಂದ ಆಲೋಚನೆ ಮಾಡುವವರು. ಇವರು ತುಂಬಾನೇ ಸೂಕ್ಷ್ಮ ಸ್ವಭಾವದವರು. ಅಂದರೆ ಯಾರಾದರೂ ಒಂದು ಶಬ್ದವನ್ನು ಅಥವಾ ಮಾತನ್ನು ಕಠಿಣವಾಗಿ ಹೇಳಿದರೂ ಕೂಡ ಅವರು ಮನಸ್ಸಿನಿಂದ ತುಂಬಾ ನೊಂದುಕೊಳ್ಳುತ್ತಾರೆ. ಅದೇ ರೀತಿ ಕುಂಭ ರಾಶಿಯವರು ಎಂದಿಗೂ ಕೂಡ ಬೇರೆಯವರು ನೊಂದುಕೊಳ್ಳುವಂತಹ ಮಾತುಗಳನ್ನು ಆಡುವುದಿಲ್ಲ. ತುಂಬಾ ಸೌಮ್ಯವಾಗಿ, ಬುದ್ಧಿವಂತಿಕೆಯಿಂದ, ಹುಷಾರಾಗಿ, ತುಂಬಾ ಸಿಹಿಯಾದ ಮಾತುಗಳನ್ನು ಆಡುತ್ತಾ ಇತರರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾರೆ. ಯಾವ ರೀತಿ ಇವರ ರಾಶಿಯ ಅಧಿಪತಿಯಾದ ಶನಿ ಅಧಿಕಾರ, ರಚನಾತ್ಮಕ ಪ್ರಯತ್ನ, ವೃತ್ತಿಪರ ಪ್ರಯತ್ನ ಹಾಗೂ ಕಠಿಣ ಜೀವನ ಪಾಠ ಕಲಿಸಲು ನಾಯಕತ್ವ ವಹಿಸಿದ್ದಾರೋ, ಅದೇ ರೀತಿ ಈ ಕುಂಭ ರಾಶಿಯವರು ಅವರ ಮಾತುಗಳಿಂದ ಇತರರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತಾರೆ. ಇವರ ರಾಶಿಯ ಅಧಿಪತಿ ಶನಿದೇವರು ಆಗಿರುವುದರಿಂದ ಅವರ ಛಲ, ಪ್ರಾಮಾಣಿಕತೆ ಮತ್ತು ಸ್ಥಿರ ಸ್ವಭಾವದ ಕಾರಣದಿಂದ ಇತರರನ್ನು ತಮ್ಮೆಡೆಗೆ ಸೆಳೆದುಕೊಳ್ಳುತ್ತಾರೆ. ಇವರು ತುಂಬಾ ಗೌರವದಿಂದ ನಡೆದುಕೊಳ್ಳುತ್ತಾರೆ. ಈ ಸ್ವಭಾವ ಬೇರೆಯವರು ಇವರಿಗೆ ಗೌರವ ಕೊಡುವಂತೆ ಇವರು ಕೊಟ್ಟ ಮಾತಿನ ಮೇಲೆ ನಿಂತುಕೊಳ್ಳುತ್ತಾರೆ ಹಾಗೂ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಾರೆ. ಶುಕ್ರ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಆರ್ಥಿಕ ಸಂಪತ್ತು, ರಚನೆ, ವ್ಯವಸ್ಥೆಗಳು, ಸಂಪ್ರದಾಯ, ದೀರ್ಘಕಾಲದ ಗುರಿ, ಸಾಮಾಜಿಕ ಜವಾಬ್ದಾರಿ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ಪ್ರತ್ಯೇಕವಾದ ಆಸಕ್ತಿ ಇರುತ್ತದೆ. ಕುಂಭ ರಾಶಿಯವರು ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು, ಅವರಲ್ಲಿ ನಾನು ಹಾಗೂ ನನ್ನ ಕುಟುಂಬ ಒಂದಾಗಿರಬೇಕು ಎಂದು ಆಸೆ ಪಡುತ್ತಾರೆ. ಅವರು ಪ್ರೀತಿಸುವ ವ್ಯಕ್ತಿಯನ್ನು ಸುಖವಾಗಿ ಇಡಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಸಂಬಂಧಗಳು ಹಾಳಾಗದಂತೆ ಇವರು ತುಂಬಾ ಜಾಗೃತವಾಗಿ ನಡೆದುಕೊಳ್ಳುತ್ತಾರೆ. ಇಷ್ಟೊಂದು ಒಳ್ಳೆಯ ಮನಸ್ಸಿರುವ ಕುಂಭ ರಾಶಿಯವರು ತಾವು ಮಾಡುವ ಎಲ್ಲಾ ಕೆಲಸದಲ್ಲಿಯೂ ದೇವರ ಆಶೀರ್ವಾದ ಪಡೆದುಕೊಂಡಿರುತ್ತಾರೆ. ಕುಂಭ ರಾಶಿಯವರು ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಯಾವಾಗಲೂ ಬದಲಾಯಿಸುವುದಾಗಲಿ ಮರೆಯುವುದಾಗಲಿ ಮಾಡುವುದಿಲ್ಲ. ಇವರು ಕೆಲಸ, ವ್ಯಾಪಾರ ಏನೇ ಮಾಡಿದರೂ ನ್ಯಾಯವಾಗಿ ದುಡಿದು ಆರ್ಥಿಕವಾಗಿ ಅವರನ್ನು ಅವರು ಭದ್ರಪಡಿಸಿಕೊಳ್ಳುತ್ತಾರೆ. ಇವರಿಗೆ ಸಹನೆ, ತಾಳ್ಮೆ ಜಾಸ್ತಿ. ಯಾವುದೇ ಕೆಲಸ, ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಬೇಕಾದರೂ ತಾಳ್ಮೆಯಿಂದ ಯೋಚಿಸಿ ಮಾಡುತ್ತಾರೆ. ಕುಟುಂಬದ ವಿಷಯಕ್ಕೆ ಬಂದರೆ ಇವರು ತಮ್ಮ ಕುಟುಂಬವನ್ನು ತುಂಬಾ ಜಾಗ್ರತೆಯಿಂದ, ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಇವರು ಬಡತನದಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಾರೆ. ಕುಂಭ ರಾಶಿಯವರಿಗೆ ಗುರುಬಲ ಸಾಕಷ್ಟಿದೆ, ಶನಿ ಬಲವೂ ಕೂಡ ಇದೆ. ಆಯಾ ತಿಂಗಳಿಗೆ ತಕ್ಕಂತೆ ಗ್ರಹದ ಬಲಗಳು ಹೆಚ್ಚಾಗುತ್ತಾ ಹೋಗುತ್ತವೆ.
ರಾಹುವಿನಿಂದ ಶುಭವನ್ನು ಅನುಭವಿಸುತ್ತೀರಿ, ಆದರೆ ಕೇತುವಿನಿಂದ ಅಶುಭವನ್ನು ಅನುಭವಿಸುತ್ತೀರಿ. ಇದರಿಂದ ಮನೆಯಲ್ಲಿ ಕಿರಿಕಿರಿಗಳು, ತಾಯಿಯೊಂದಿಗೆ, ತಾಯಿಯ ಸಮಾನರಾದಂತಹ ವ್ಯಕ್ತಿಗಳೊಂದಿಗೆ ವೈಮನಸ್ಸುಗಳು ಉಂಟಾಗುತ್ತವೆ. ಎಚ್ಚರವಾಗಿರಿ. ಏಪ್ರಿಲ್ ತಿಂಗಳ ನಂತರ ಶುಕ್ರನ ಸ್ಥಾನ ತುಂಬಾ ಒಳ್ಳೆಯ ಫಲಗಳನ್ನು ನಿಮಗೆ ಕೊಡಲಿದೆ. ಇದರಿಂದ ನೀವು ಸಾಕಷ್ಟು ಸುಖ, ಶಾಂತಿ ನಿಮ್ಮ ಜೀವನದಲ್ಲಿ ಅನುಭವಿಸುತ್ತೀರಿ. ತುಂಬಾ ದಿನಗಳಿಂದ ಕಾಯುತ್ತಿದ್ದ ಶುಭ ಸಮಾಚಾರವೊಂದು ನಿಮಗಾಗಿ ಕಾಯುತ್ತಿದೆ. ಯಾವಾಗಲೂ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ. ಇದರ ಜೊತೆಗೆ ಈ ಕುಂಭ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಶ್ರೇಷ್ಠರಾಗುತ್ತಾರೆ. ಅದೇ ರೀತಿ ಇವರು ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಉತ್ಸಾಹ ಹೊಂದಿರುತ್ತಾರೆ. ಇವರಿಗೆ ಕೋಪ ಕೂಡ ಬೇಗ ಬರುತ್ತದೆ. ಅದು ಕೂಡ ಒಂದು ವಿಪತ್ತು ಎಂದು ಹೇಳಬಹುದು. ಆದರೆ ಕೋಪ ಬಂದಷ್ಟೇ ಬೇಗ ಅದು ತಣ್ಣಗಾಗುತ್ತದೆ. ಅಲ್ಲದೆ ಈ ಕುಂಭ ರಾಶಿಯವರು ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಈ ಕುಂಭ ರಾಶಿಯವರು ಎಲ್ಲರನ್ನೂ ಒಂದೇ ಮಟ್ಟದಲ್ಲಿ ನೋಡುತ್ತಾರೆ. ಅದೇ ರೀತಿ ಮಕ್ಕಳನ್ನು ಶಿಸ್ತಾಗಿ ಬೆಳೆಸುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡುತ್ತಾರೆ. ತಂದೆ ತಾಯಿ, ಅಜ್ಜಿ ತಾತ ಮತ್ತು ಯಾವುದೇ ಹಿರಿಯರನ್ನಾಗಲಿ ಕುಂಭ ರಾಶಿಯವರು ತುಂಬಾ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಇನ್ನು ಸಂಗಾತಿಯ ವಿಷಯಕ್ಕೆ ಬಂದರೆ ಇವರು ತಮ್ಮ ಸಂಗಾತಿಗೆ ಹೇಳಲಾರದಷ್ಟು ಪ್ರೀತಿಯನ್ನು ಕೊಡುತ್ತಾರೆ. ಇದನ್ನೆಲ್ಲ ನೋಡುವಂತಹ ಇತರೆ ಜನರು ಇವರ ಮೇಲೆ ಅಸೂಯೆ ಪಟ್ಟು ಇವರಿಗೆ ಕೆಟ್ಟದಾಗಬೇಕು ಎಂದು ಬಯಸಿ ಅನೇಕ ತಂತ್ರಗಳು, ದೃಷ್ಟಿ, ಮಾಟ, ಮಂತ್ರ ಮುಂತಾದವುಗಳನ್ನು ಮಾಡಿಸುತ್ತಾರೆ. ಎಲ್ಲಾ ರಾಶಿಗಳಿಗಿಂತಲೂ ಕುಂಭ ರಾಶಿಯವರಿಗೆ ದೃಷ್ಟಿ ಹೆಚ್ಚಾಗಿ ತಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಹೊರಗಡೆ ಹೋಗುವ ಮುಂಚೆ ನಿಮ್ಮ ಅಂಗಾಲಿಗೆ ಒಂದು ಚುಕ್ಕೆ ಕಾಡಿಗೆಯನ್ನು ಹಚ್ಚಿಕೊಳ್ಳಿ. ಹಾಗೆ ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕಲ್ಲುಪ್ಪು ತೆಗೆದುಕೊಂಡು ನಿಮಗೆ ನೀವೇ ನಿಮ್ಮ ತಲೆ ಸುತ್ತಲೂ ಎಡಕ್ಕೆ 3 ಸಲ, ಬಲಕ್ಕೆ 3 ಸಲ ಸುತ್ತಿ ದೃಷ್ಟಿಯನ್ನು ತೆಗೆದುಕೊಂಡು ಆ ಉಪ್ಪನ್ನು ಹೊರಗಡೆ ಬಿಸಾಕಿ ಬಿಡಿ. ಆ ಉಪ್ಪನ್ನು ಬಿಸಾಕಿದ ನಂತರ ಕೈ ಕಾಲು ತೊಳೆದುಕೊಂಡು ಮನೆ ಒಳಗೆ ಬಂದರೆ ತುಂಬಾ ಉತ್ತಮ. ಅವಕಾಶ ಇದ್ದರೆ ಈ ಕೆಲಸವನ್ನು ಮಾಡಿ. ಕೈ ಕಾಲು ಮುಖ ತೊಳೆದುಕೊಂಡು ನಿಮ್ಮ ಮುಂದಿನ ಕೆಲಸವನ್ನು ಶುರು ಮಾಡಿ. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ತಿಂಗಳ 15ರ ನಂತರ, ಅಂದರೆ ಮಾರ್ಚ್ 15ರ ನಂತರ ಈ ತಿಂಗಳು ಮುಗಿಯುವವರೆಗೂ, ಅಂದರೆ 15 ದಿನಗಳವರೆಗೂ ಈ 3 ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಬೇಡಿ. ಹೋದರೆ ಅನೇಕ ಕಷ್ಟಗಳು, ನಷ್ಟಗಳು ಸಂಭವಿಸುತ್ತವೆ. ಒಮ್ಮೊಮ್ಮೆ ಪ್ರಾಣಕ್ಕೂ ಕೂಡ ಅಪಾಯ ಬರಬಹುದು. ಹಾಗಾಗಿ 15ನೇ ತಾರೀಕು ಬರುವುದಕ್ಕಿಂತ ಮುಂಚೆ ನಾವು ನಿಮಗೆ ಹೇಳುತ್ತಿದ್ದೇವೆ, ದಯವಿಟ್ಟು ಹುಷಾರಾಗಿರಿ. ನಾವು ಇಂದು ಹೇಳುತ್ತಿರುವ ಈ 3 ಪ್ರದೇಶಗಳಲ್ಲಿ ಅತಿಯಾಗಿ ನೆಗೆಟಿವ್ ಎನರ್ಜಿ ಇರುತ್ತದೆ. ಅದು ಕೇವಲ ಕುಂಭ ರಾಶಿಯವರನ್ನು ಮಾತ್ರ ಟಾರ್ಗೆಟ್ ಮಾಡುತ್ತದೆ. ಇದರಲ್ಲಿ ಮೊದಲನೇ ಪ್ರದೇಶ, ನಿಮ್ಮನ್ನು ಯಾರು ಹೀಯಾಳಿಸುತ್ತಾರೆ, ನಿಮ್ಮ ಮನಸ್ಸಿಗೆ ಯಾರು ನೋವನ್ನು ಉಂಟು ಮಾಡುತ್ತಾರೋ ಅಥವಾ ನಿಮಗೆ ಯಾರು ಗೌರವ ಕೊಡುವುದಿಲ್ಲವೋ ಅಂತಹ ಜಾಗದಲ್ಲಿ ನಿಮ್ಮ ಸಂಬಂಧಿಕರಿದ್ದರು, ಸ್ನೇಹಿತರಿದ್ದರು, ಪ್ರೀತಿಸಿದವರಿದ್ದರು, ನೀವು ಮಾತ್ರ ಹೋಗಬೇಡಿ. ಅಂತಹ ಜಾಗದಲ್ಲಿ ಈ 15 ದಿನಗಳಲ್ಲಿ ನೀವು ಹೋದರೆ ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಎಷ್ಟೋ ನಷ್ಟಕ್ಕೆ ಗುರಿಯಾಗುತ್ತೀರಿ. ಎಲ್ಲಿ ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಗಳು ಇರುತ್ತಾರೆ, ಅಂದರೆ ನೀವು ಗೊತ್ತಿಲ್ಲದ ಜಾಗಕ್ಕೆ ನಿಮ್ಮ ಕುಟುಂಬದೊಂದಿಗೆ ಟ್ರಿಪ್ ಹೋಗಬೇಕು ಎಂದುಕೊಂಡಿದ್ದರೆ, ಅದು ಒಂದು ವೇಳೆ ಪುಣ್ಯಕ್ಷೇತ್ರ ಆಗಿದ್ದರೂ ಕೂಡ ಅಲ್ಲಿ ಯಾರೂ ನಿಮಗೆ ಪರಿಚಯಸ್ಥರು ಇಲ್ಲದಿದ್ದರೆ ಅಂತಹ ಜಾಗಗಳಿಗೆ ಈ ತಿಂಗಳು ಕಳೆಯುವವರೆಗೂ ಹೋಗಲೇಬೇಡಿ. ಒಂದು ವೇಳೆ ನಿಮಗೆ ಹೋಗಲೇಬೇಕು ಎನ್ನುವ ಪರಿಸ್ಥಿತಿ ಬಂದರೆ ಈ 20 ತಾರೀಕಿನ ಒಳಗೆ ಹೋಗಿ ಬನ್ನಿ, ಅಥವಾ ಈ ತಿಂಗಳು ಕಳೆದ ನಂತರ ಹೋಗಿ. ಇನ್ನು 3ನೆಯ ಜಾಗ ಬಂದು, ನೀವು ಇರುವ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಬಾರದು. ಅಂದರೆ ಉದಾಹರಣೆಗೆ ನೀವು ಬಳ್ಳಾರಿಯಲ್ಲಿ ಇದ್ದರೆ
ನೀವು ಮೈಸೂರು, ಮಂಗಳೂರು, ಹಾಸನ ಈ ರೀತಿ ಬೇರೆ ಯಾವುದೇ ಊರಿಗೆ ಹೋಗಬಾರದು. ಈ 15 ದಿನಗಳವರೆಗೆ ನಿಮಗೆ ಸ್ವಲ್ಪ ಗಂಡಾಂತರವಿದೆ. ಈ ಗಂಡಾಂತರ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಒಂದು ವೇಳೆ ನೀವು ಇರುವ ಜಾಗದಿಂದ ಬೇರೆ ಎಲ್ಲಾದರೂ ಹೋಗಬೇಕಾದರೆ, ಬಳ್ಳಾರಿಯಲ್ಲೇ ಬೇರೆ ಯಾವುದಾದರೂ ಸ್ಥಳಕ್ಕೆ ಹೋಗಬೇಕಾದರೆ ನಿಮಗೆ ಪರಿಚಯಸ್ಥರು ಇಲ್ಲದ ಜಾಗಕ್ಕೆ ಹೋಗಬೇಡಿ. ಇದೆಲ್ಲ ಕೂಡ ಬರೀ 15 ದಿನಗಳಿಗೆ ಮಾತ್ರ. ಈ ತಿಂಗಳು ಮುಗಿದ ನಂತರ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷವಿದೆಯಾ ಎಂದು ಪಂಡಿತರಲ್ಲಿ ಕೇಳಿ ತಿಳಿದುಕೊಳ್ಳಿ. ಅಥವಾ ನಿಮ್ಮ ಕಷ್ಟಗಳು ಕಳೆಯಲಿ ಎಂದು ಶಿವನಿಗೆ ಅಭಿಷೇಕ ಮಾಡಿಸಿ, ಶಿವನಿಗೆ ದೀಪಾರಾಧನೆ ಮಾಡಿ, ನಂತರ ಕಾಳಿಕಾ ಮಾತೆಗೆ ಅಂದರೆ ದುರ್ಗಾ ದೇವಿಗೆ ನಿಂಬೆ ಹಣ್ಣಿನ ಮಾಲೆಯನ್ನು ಮಾಡಿ ಹಾಕಿ. ಅದರ ನಂತರ ನೀವು ಎಂದಿನಂತೆ ಎಲ್ಲಿ ಬೇಕಾದರೂ ಆತಂಕವಿಲ್ಲದೆ ಪ್ರಯಾಣ ಮಾಡಬಹುದು. ಸ್ನೇಹಿತರೆ, ಅಂದರೆ ಕುಂಭ ರಾಶಿಯವರೇ, ನೀವೇನು ಹೆದರುವ ಅವಶ್ಯಕತೆ ಇಲ್ಲ. ಆ ಲಕ್ಷ್ಮೀ ವೆಂಕಟೇಶ್ವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮನ್ನು ಎಲ್ಲಾ ಕಷ್ಟಗಳಿಂದ ಪಾರು ಮಾಡುತ್ತಾರೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.